ಶಾಪ ನಿನ್ನನ್ ಬಿಡಲ್ಲ, ನಿನ್ ವಂಶನೇ ನಿರ್ವಂಶ ಮಾಡ್ಬಿಡುತ್ತೆ. ನೋಡಿ, ಇನ್ನೊಂದು ಮಾತಾಡಿದ್ರೆ ಸರಿ ಇರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನೀನೇನೋ ಕಂಪ್ಲೇಂಟ್ ಕೊಡೋದು, ನಾನ್ ಕೊಡ್ತೀನಿ. ನನ್ ಮಗು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಯಾರು ನೋಡಿದ್ರು ಭಯ ಪಡ್ತಿದ್ದಾಳೆ. ಹೆತ್ತ ತಾಯಿ ನಾನ್ ಮುಟ್ಟಕ್ ಹೋದ್ರು ಕೂಡ ಕಿರ್ಚ್ಕೋತಾ ಇದ್ದಾಳ ಕಣೋ. ಅಯ್ಯೋ ದೇವ್ರೆ, ನಿನ್ನಿಂದ ನನ್ ಮಗಳ ಜೀವನನೇ ಹಾಳಾಗೋಯ್ತಲ್ಲೋ. ಅಶೋಕ್, ಏನಿದೆಲ್ಲ? ಶಿವಗಾಮಿ, ಇದನ್ನ ನೀನು ನಂಬ್ತೀಯಾ? ಮತ್ತೆ ಅವ್ರಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರಲ್ಲ. ಅವ್ರು 1000 ಹೇಳ್ತಾರೆ ಶಿವಗಾಮಿ, ನೀನು ಅದನ್ನ ನಂಬ್ತಾ ಇದೀಯಾ? ಇದನ್ನ ನಾನು ಜೀರ್ಣ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ನಾನು ಏನೇ ಹೇಳಿದ್ರು ಯಾರು ನಂಬಲ್ಲ. ಒಬ್ಬ ವ್ಯಕ್ತಿ ಒಂದ್ಸಲ ತಪ್ಪು ಮಾಡಿದ್ರೆ ಸಾಯೋವರೆಗೂ ಅದೇ ಪಟ್ಟ ಕಟ್ತಿರಲ್ವಾ ನೀವು? ನೀನು ಉದ್ಧಾರ ಆಗಲ್ಲ ಕಣೋ, ಉದ್ಧಾರ ಆಗಲ್ಲ. ಹಾಳಾಗಿ ಹೋಗ್ತೀರಾ, ನಾಶವಾಗಿ ಹೋಗ್ತೀರಾ. ನಿನ್ ವಂಶ ನಿರ್ವಂಶ ಆಗ್ಬಿಡುತ್ತೆ. ಒಂದು ತಾಯಿ ಶಾಪ ನಿಮ್ಮನ್ ಸುಮ್ನೆ ಬಿಡಲ್ಲ. ನಿಮಗೇನ್ ಮಾಡ್ಬೇಕು ಅಂತ ಗೊತ್ತು, ನಾನ್ ಮಾಡ್ತೀನಿ. ನೋಡ್ತಾ ಇರಿ, ನೋಡ್ತಾ ಇರಿ. ಅಶೋಕ್, ಅಶೋಕ್, ಸಂಜೆ ಬಂದು ನನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು, ಎಲ್ಲಿ ಬರ್ಲೇ ಇಲ್ಲ. ನಾನಂತೂ ಕಾದು ಕಾದು ಸಾಕಾಯ್ತು. ಆಮೇಲೆ ಕೊನೆಗೆ ಚಿಕ್ಕಿನ ನನ್ನ ಡ್ರಾಪ್ ಮಾಡಿದ್ರು ಗೊತ್ತಾ. ಅಮ್ಮ ಅಮ್ಮ, ನಾನು ಇಷ್ಟೋ ತನಕ ಹೇಳಿದ್ ನೀನ್ ಕೇಳಿಸ್ಲಿಲ್ವಾ ಅಮ್ಮ? ಯಾವಾಗ ಬಂದೆ ಪುಟ್ಟ ನೀನು? ಇದ್ ಸರಿ ಹೋಯ್ತು. ಅಲ್ಲ ಅಮ್ಮ, ನಾನು ಬಂದು ಇಷ್ಟೋ ತನಕ ಮಾತಾಡಿದ್ದೀನಿ, ಇವಾಗ ಯಾವಾಗ ಬಂದೆ ಅಂತ ಕೇಳ್ತಿದ್ದೆಲ್ಲ. ಅದ್ ಸರಿ, ಅಪ್ಪ ಎಲ್ಲಿ? ಮನೇಲಿ ಕಾಣಿಸ್ತಾನೆ ಇಲ್ವಲ್ಲ. ಅಪ್ಪ ಬಂದಿಲ್ವಾ ಇನ್ನು? ಅಪ್ಪ ನಂಬ್ಕೊಂಡಿದ್ರೆ ನಾನು ಇವತ್ತು ಅಷ್ಟೇ ಅಲ್ಲೇ ಚಿಕ್ಕಿ ಮನೇಲಿ ಉಳ್ಕೋಬೇಕಾಗಿತ್ತು. ಎಲ್ಲಿ ಅಪ್ಪ ಎಲ್ಲಿ? ಅಮ್ಮ ಹೇಳಮ್ಮ, ಅಪ್ಪ ಎಲ್ಲಿ? ಅದೇನಾಯ್ತು ಗೊತ್ತಾ ನಿಂಗೆ ಭೈರವಿ?
ಗೊತ್ತಿಲ್ಲ ಪುಟ್ಟ. ಅವಾಗ ಹೋದವರು ಇನ್ನು ಮನೆಗ್ ಬಂದಿಲ್ಲ. ಫೋನ್ ಮಾಡ್ಬೇಕಿತ್ತು ತಾನೆ. ಫೋನ್ ಮಾಡ್ದೆ ಕಂದ, ಫೋನ್ ರಿಸೀವ್ ಮಾಡ್ತಿಲ್ಲ. ಕೊಡಿ ಫೋನ್ ನಾನು ಮಾಡ್ತೀನಿ. ಕೊಡು ಅಮ್ಮ. ಅಟೆಂಡ್ ಮಾಡ್ತಾ ಇಲ್ಲ. ನಾನೇನು ಹೇಳಿ ಮಗಳೇ, ನನಗಂತೂ ಏನು ತೋಚ್ತಾನೆ ಇಲ್ಲ. ಅಮ್ಮ, ಅಪ್ಪ ಮಗುಗೆ ಬ್ಯಾಡ್ ಟಚ್ ಮಾಡಿರಲ್ಲ ಅಮ್ಮ. ನೀನ್ ಅಪ್ಪಂಗ್ ಬೈಬಾರ್ದಿತ್ತು. ನೀನ್ ತಪ್ಪು ಮಾಡ್ಬಿಟ್ಟೆ ಅಮ್ಮ, ನೀನ್ ತಪ್ಪು ಮಾಡ್ಬಿಟ್ಟೆ. ಇಲ್ಲ ಕಂದ, ಅವ್ರು ಯಾಕೆ ಈ ತರ ಹೇಳ್ತಿದಾರೆ ಅಂತ ಅಪ್ಪನ ಕೇಳ್ದೆ ಅಷ್ಟೆ. ನೀನೊಂದ್ಸಲ ಕಾಲ್ ಮಾಡು. ಅಪ್ಪ ಏನಾದ್ರು ಪಿಕ್ ಮಾಡಿದ್ರೆ ನಂಗೆ ಕೊಡು. ಸೇಮ್ ಅದೇ ಕಂದ, ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ಪಾಪ ಅಪ್ಪ. ರಾತ್ರಿ ಆಯ್ತು ಅಮ್ಮ. ಊಟ ಮಾಡಿದಾರೋ ಮಾಡಿಲ್ವೋ, ಎಲ್ಲಿದಾರೋ ಏನು. ನಾನು ಅವ್ರಿಗೆ ಪರಿಚಯ ಇರೋ ಎಲ್ರಿಗೂ ಕಾಲ್ ಮಾಡಾಯ್ತು ಕಂದ. ಯಾರಿಗೂ ಅಪ್ಪ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ವಲ್ಲ. ಶಿವಕುಮಾರ್ ಅಂಕಲ್ ಕಾಲ್ ಮಾಡಿದ್ರೆ? ಮಾಡಿದ್ದೆ, ಅವ್ರಿಗೂ ಗೊತ್ತಿಲ್ವಂತೆ. ಅವ್ರು ಕಾಲ್ ಮಾಡ್ದಾಗ್ಲೂ ಅಪ್ಪ ಫೋನ್ ರಿಸೀವ್ ಮಾಡ್ಲಿಲ್ವಂತೆ. ಅಪ್ಪಂಗ್ ಬೇಜಾರಾಗಿರ್ಬೇಕು. ನಾನೇನಿದ್ರೆ ಅಪ್ಪನ ಮನೆ ಬಿಟ್ಟು ಹೋಗಕ್ ಬಿಡ್ತಾನೆ ಇರ್ಲಿಲ್ಲ. ನಾನು ಕರ್ದೆ ಪುಟ್ಟ, ಆದ್ರೆ ಅವರು ತಿರ್ಗೂ ನೋಡ್ಲಿಲ್ಲ ಗೊತ್ತಾ. ಬೇಜಾರ್ ಮಾಡ್ಕೊಂಡು ಹಾಗೆ ಹೊಟ್ಟೋದ್ರು. ಇವಾಗ ಏನ್ ಮಾಡದಮ್ಮ? ಗೊತ್ತಾಗ್ತಿಲ್ಲ ಪುಟ್ಟ. ಪುಟ್ಟ, ನೀನ್ ಸಮಾಧಾನ ಮಾಡ್ಕೊ, ಅಳ್ಬೇಡ. ಅಪ್ಪ ಎಲ್ಲೂ ಹೋಗಲ್ಲ, ಸಿಕ್ಕೇ ಸಿಗ್ತಾರೆ. ಸಮಾಧಾನ ಮಾಡ್ಕೊ. ನಿನಗೆ ಊಟ ಮಾಡು. ಹಾ, ನಂಗೆ ಹಸುವಿಲ್ಲ, ನಂಗೆ ಊಟ ಬೇಡ. ಪ್ಲೀಸ್ ಪುಟ್ಟ, ಹಾಗೆಲ್ಲ ಅನ್ಬೇಡ. ಅಪ್ಪ ಬರ್ಬೇಕು ಅಂತಂದ್ರೆ ನೀನ್ ಊಟ ಮಾಡ್ಬೇಕು.